ಖರೀದಿ ಮಾಡಿ ಒಯ್ದು ಕೊಟ್ಟಿಲ್ಲ. ಶಿವಚಿತ್ರಪ್ಪನವ್ರು ಬಂದ ಮೇಲೆ ನಾನ್ ಸ್ವಲ್ಪ ಮಾಡಬೇಕಲ್ವಾ ಅಂತ ಹೇಳಿ ಅಗತ್ಯ ಇಲ್ಲದೆ ಇದ್ರು ಆ ಬೆಂಚು ಇದು ಆ ಟೇಬಲ್ ಕುರ್ಚಿಗಳನ್ನ ಅಗತ್ಯ ಇಲ್ಲದೆ ಇದ್ರು ಖರೀದಿ ಮಾಡಿ ಅಲ್ಲೇ ಒಂದ್ ಕಡೆ ಡಂಪ್ ಮಾಡಿದ್ದಾರೆ. ನೀವು ಹೋದ್ರೆ ಅಲ್ಲೇ ಕೊಡ್ತೀವಿ. ಇವೆಲ್ಲ ಹೆಂಗೆ ಕಾರಣಗಳು ಬಿಸಾಡಿದ್ದಾರೆ. ಇಟ್ಕೊಳ್ಳೋಕೆ ಜಾಗ ಇಲ್ಲ, ಆ ಕೂತ್ಕೊಳ್ಳೋ ಜಾಗ ಇಲ್ಲ ಅಲ್ಲಿ. ಗೊತ್ತಿಲ್ಲ ಅದು ಖರೀದಿ ಅಂತ ಯೂನಿವರ್ಸಿಟಿನಲ್ಲಿ ದುಡ್ಡ ಇಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಿಮ್ಮೆಲ್ಲ ಖರೀದಿ ಮಾಡೋರೆ. ಆಮೇಲೆ ಬೆಂಚು ಕುರ್ಚಿ ಖರೀದಿ ಮಾಡಿದ್ದಾರೆ. ಆಮೇಲೆ ಟೆಂಡರು ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಹೊರಗುತ್ತಿಗೆಯಿಂದ ನೇಮಕ ಮಾಡಿ ಅಂತ ಇಲಾಖೆ ಅನುಮತಿ ಕೊಡುತ್ತೆ. ಕಾವಲುಗಾರರು, ಇವ್ರನ್ನ ಯಾರು ಮಾಡ್ಕೊಳ್ಳಿ ಅಂತ ಅವ್ರನ್ನ ನೇಮಕ ಮಾಡ್ಕೊಂಡವ್ರು. ಇಲ್ಲಿ 20 ಮಂದಿ ಕೆಲಸ ಮಾಡ್ತಾ ಇದ್ರೆ 50 ಮಂದಿ ಹೆಸರಲ್ಲಿ ಆ ಟೆಂಡರ್ದಾರರಿಗೆ ದುಡ್ಡು ಕೊಟ್ಬಿಟ್ಟು ಉಳಿಸ್ಕೊತಾರೆ. ಕೆಲಸ ಮಾಡೋದು 20 ಮಂದಿ. ಆದ್ರೆ ಇದನ್ನ ಪಾರದರ್ಶಕ ನಿಯಮ ಇದೆ, ಟೆಂಡರ್ ಮಾಡಿ ತಗೋಬೇಕು ಅಂತ ಇವತ್ತವರೆಗೂ ಕೂಡ ಇವರು ಇದನ್ನ ಟೆಂಡರ್ ಮಾಡಿಲ್ಲ. ಯಾರಿಗೋ ಒಬ್ಬರಿಗೆ ನೇಮಕ ಮಾಡಿದ್ರು, ಅವ್ರದವೇ ಟೆಂಡರ್ ಅಂತ ಇಟ್ಕೊಂಡು ಇವತ್ತು ಇದನ್ನು ಕೂಡ ಇದು ವಿಶ್ವವಿದ್ಯಾಲಯಗಳು ಬಹಳ ವರ್ಷ ಆಗೋಯ್ತು. ಈಗ 50 ಜನ ಕೆಲಸ ಮಾಡ್ತಿದ್ರು, 3 ಜನ ಕೆಲಸ ಮಾಡ್ತಾವ್ರೆ ಅಂತ ತೋರಿಸಿ ಅದನ್ನ ಇವಾಗ ಬಂದ್ಮೇಲೆ ಶುರು ಮಾಡವ್ರೆ. ಗೊತ್ತಿಲ್ಲ, ಅದು ಪಾವತಿ ಮಾಡ್ತಾರೆ. ಇವಾಗ 50 ಮಂದಿ ಹೆಸರಲ್ಲಿ 50 ಮಂದಿ ಕೆಲಸ ಮಾಡೋರು ತಕ್ಕೋತಾರೆ. ಈಗ ಯಾವುದೇ ಹೊಸ ವಿಶ್ವವಿದ್ಯಾಲಯಗಳು 1 ವರ್ಷದ ಒಳಗಡೆ ಅವರದೇ ಆದಂತಹ ಕಾಯ್ದೆಯನ್ನು ಮಾಡಿಕೊಂಡು ಅವರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು ಅಂತಿದ್ರು ಕೂಡ ಯಾವುದೇ ಕಾಯ್ದೆಯ ರಚನೆ ಮಾಡಿದ್ರೆ ಇವರು PhD PG ಸೆಂಟರ್ಗಳನ್ನ ಸಂಶೋಧನಾ ಕೇಂದ್ರಗಳನ್ನು ಕೊಡ್ತಾ ಇದ್ದಾರೆ. ಸಂಶೋಧನಾ ಕೇಂದ್ರಗಳನ್ನ ಹೆಂಗ್ ಕೊಡ್ತಾ ಇದ್ದಾರೆ ಅಂದ್ರೆ, ಇವತ್ತು ದೀಪಾಲ್ ಅಂತ ಒಂದು ಕಾಲೇಜ್ ಇದೆ KRS ರೋಡ್ ಅಲ್ಲಿ, ಇಲ್ವಾದ. ಆ ದೀಪಾಲಲ್ಲಿ M.Com ಪ್ರಾರಂಭ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ. ಅಲ್ಲಿ 7 ಜನ ವಿದ್ಯಾರ್ಥಿಗಳು ಇರುವುದು. ಅದನ್ನ ಸಂಶೋಧನಾ ಕೇಂದ್ರ ಅಂತ ಮಾಡಿ ಅಲ್ಲಿ 7 ಜನಕ್ಕೆ PhD ಮಾಡಲಿಕ್ಕೆ ಗೈಡ್ಶಿಪ್ ಕೊಟ್ಟಿದ್ದಾರೆ. ಆದ್ರೆ ಅದು ವಿಶ್ವವಿದ್ಯಾಲಯದ ಕಾಯ್ದೆ ಪ್ರಕಾರ, UGC ನಿಯಮದ ಪ್ರಕಾರ ಅಲ್ಲಿಗೆ ಸಂಶೋಧನಾ ಕೇಂದ್ರನೂ ಕೂಡ ಕೊಡ್ಲಿಕ್ಕೆ ಅರ್ಹತೆ ಇಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ಗೈಡ್ಶಿಪ್ ಕೊಡ್ಲಿಕ್ಕೂ ಕೂಡ ಅರ್ಹತೆ ಇಲ್ಲ. ಅದೇ ರೀತಿ ಬೇರೆ ಕಾಲೇಜುಗಳಿಗೂ ಕೂಡ ಇವರು ಸಂಶೋಧನಾ ಕೇಂದ್ರಗಳನ್ನು 5-6 ಕಡೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಆ ಸಂಶೋಧನಾ ಕೇಂದ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಹತೆ ಇಲ್ಲ UGC ನಿಯಮದ ಪ್ರಕಾರ. ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಮುಖ್ಯ ಉದ್ದೇಶ ನಮ್ಮ ಮಂಡ್ಯದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 2 ವರ್ಷಗಳಾಯಿತು. ಅದು ಮೈಸೂರು ವಿಶ್ವವಿದ್ಯಾಲಯದ ಮಂಡ್ಯ ಜಿಲ್ಲಾ ಭಾಗವನ್ನು ಕೃಷಿ ಸಾಯಿತು. ಈ 7 ವರ್ಷದಲ್ಲಿ ಬಂದಂತಹ ಕುಲಪತಿಗಳು ಕಾನೂನನ್ನೇ ರಚನೆ ಮಾಡದೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಪ್ರಬಲ ಕುಲಪತಿಗಳು ನೇಮಕಾತಿಗೆ ಅಕ್ರಮವಾಗಿರ್ತಕ್ಕಂಥದ್ದು ಮತ್ತು ಈ ಪ್ರಬಲ ಕುಲಪತಿಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ನಾತಕೋತ್ತರ ಪದವಿಯಲ್ಲಿ ಪದವಿ ತರಗತಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಈ ವಿಷಯಗಳನ್ನು ಕುರಿತು ನಾವು ತಮ್ಮನ್ನ ಕೆಲವು ಆಧಾರ ಸಹಿತವಾದಂಥ ಮಾಹಿತಿಗಳನ್ನು ನೀಡಿ ನಾವು 2 ಮಾತುಗಳನ್ನು ಆಡ್ತೇವೆ. ಇದರಿಂದ ನಮ್ಮ ಜಿಲ್ಲೆಯ ಪೋಷಕ ವರ್ಗಗಳಲ್ಲಿ, ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ರಾಜ್ಯಪಾಲರ ಗಮನ
ಮೊದಲನೇದಾಗಿ ಒಂದು ಹೊಸ ವಿಶ್ವವಿದ್ಯಾನಿಲಯ ಬಂದ ಕೂಡಲೇ ಒಂದು ವರ್ಷದ ಒಳಗೆ ತನ್ನ ಕಾರ್ಯಚಟುವಟಿಕೆ ಬಗ್ಗೆ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಒಂದು ಕಾಯ್ದೆಯನ್ನು ರಚನೆ ಮಾಡಿ ಅದಕ್ಕೆ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಚ್ಯೂಟ್ಸ್ ಅಂತ ಕರೀತಾರೆ, ರಚನೆ ಮಾಡಿ ಅದಕ್ಕೆ ಘನತೆಯುಕ್ತ ರಾಜ್ಯಪಾಲರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡು ಆನಂತರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು. ಅದಕ್ಕೆ ಹೊಸದಾಗಿ ಬಂದಂಥ ವಿಶ್ವವಿದ್ಯಾನಿಲಯಕ್ಕೆ ಒಂದು ವರ್ಷಗಳ ಕಾಲ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ಉಪಯೋಗಿಸಿಕೊಂಡು ನಿಯಮಗಳನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಸರ್ಕಾರದ ಆದೇಶದಲ್ಲಿ ಕಲ್ಪಿಸುತ್ತದೆ. ಆದರೆ ಇಲ್ಲಿ 7 ವರ್ಷ ಆದರೂ ಕೂಡ ಅಂಥದ್ದೊಂದು ಮಂಡ್ಯ ವಿಶ್ವವಿದ್ಯಾನಿಲಯದ ನಿಯಮಾವಳಿಯನ್ನು ರಚನೆ ಮಾಡಲಿಕ್ಕೆ ಯಾವ ಕುಲಪತಿಗಳು ಕೂಡ ಇಲ್ಲಿ ಮಾಡಲೇ ಇಲ್ಲ. ಆದರೂ ಕೂಡ ಬೇರೆ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನು ಉಪಯೋಗಿಸಿಕೊಂಡು ಡಿಗ್ರಿಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, PhD ಗೈಡ್ಗಳನ್ನು ಕೊಟ್ಟಿದ್ದಾರೆ, ಸಂಶೋಧನಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಇವನ್ನ ಯಾರಾದರೂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಇವೆಲ್ಲವೂ ಕೂಡ ಅಸೀಮವಾಗುತ್ತದೆ. ವಿಶ್ವವಿದ್ಯಾನಿಲಯ ತನ್ನದೇ ಆದಂತಹ ಸ್ಟ್ಯಾಚ್ಯೂಟ್ ಅನ್ನು ಮಾಡಿಕೊಂಡ್ರೆ ಸರ್ಕಾರದಿಂದ ರಾಜ್ಯಪಾಲರಿಂದ ಅನುಮೋದನೆ ಮಾಡಿದರೆ ಇದು ಕಾನೂನು ಬಾಹಿರವಾದ ಯೋಜಿಸಿ ಸರ್ಕಾರ ವಿಶ್ವವಿದ್ಯಾನಿಲಯದ ಕಾಯ್ದೆಯಲ್ಲಿ ಇದೆ. ಈಗ ಇರ್ತಕ್ಕಂಥ ಪ್ರಧಾನ ಕುಲಪತಿಗಳು ಪ್ರೊಫೆಸರ್ ಶಿವಚಿತ್ರಪ್ಪನವರು ಅವರು ಪ್ರಧಾನ ಕುಲಪತಿಗಳಾಗಿ ನೇಮಕ ಆಗ್ತಾರೆ ರಾಜ್ಯಪಾಲರಿಂದ. ಆದರೆ ಆ ಹಿಂದೆ ಇದ್ದಂತ ಕುಲಪತಿಗಳಾದಂಥ ಶ್ರೀಯುತ ಪುಟ್ಟರಾಜು, ಮೊದಲನೇ ಕುಲಪತಿಗಳಾದಂಥ ಪುಟ್ಟರಾಜು ಅವರಿಗೆ ಮುಗಿದ ಕೂಡಲೇ ಪ್ರಭಾರ ಕುಲಪತಿಯಾಗಿ ಪ್ರೊಫೆಸರ್ ಶಿವಚಿತ್ರಪ್ಪನವರು ನೇಮಕ ಮಾಡಿದ್ದಾರೆ. ಶಿವಚಿತ್ರಪ್ಪನವರ ನೇಮಕ ದೊಡ್ಡ ಅಕ್ರಮ. ಹೇಗೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದ ಕಾಯ್ದೆ ಪ್ರಕಾರ ಆ ವಿಶ್ವವಿದ್ಯಾನಿಲಯದಲ್ಲಿ ಯಾರು ಹಿರಿಯ ಪ್ರಾಧ್ಯಾಪಕರಿದ್ದಾರೆ ಮತ್ತು ಡೀನ್ಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರನ್ನ ಪ್ರಧಾನ ಕುಲಪತಿಯಾಗಿ ನೇಮಕ ಮಾಡಬೇಕು ಅಂತ ವಿಶ್ವವಿದ್ಯಾನಿಲಯದ ಕಾಯ್ದೆನಲ್ಲಿ ಇದೆ. ಆ ಕಾಯ್ದೆಯನ್ನ ಬದಿಗಿಟ್ಟು ಈ ಒಂದು ಮಾಹಿತಿಯನ್ನ ರಾಜಭವನ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಯಾರು ಆ ವಿಶ್ವವಿದ್ಯಾನಿಲಯದಲ್ಲಿ ಸೀನಿಯರ್ ಡಿ ಇದ್ದಾರೆ, ಸೀನಿಯರ್ ಪ್ರೊಫೆಸರ್ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ತರಿಸಿಕೊಂಡು ಪ್ರಧಾನ ಕುಲಪತಿ ನೇಮಕಾತಿಯನ್ನು ಮಾಡತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನುಬದ್ಧವಾದಂಥದ್ದು ಗೌರ್ಮೆಂಟ್ ಕಚೇರಿ ಕೆಲಸ. ಇಲ್ಲಿ ಗೌರ್ಮೆಂಟ್ ಕಚೇರಿನಲ್ಲಿ ಏನ್ ಮಾಡ್ತಾರೆ, ಇವರನ್ನು ನೇಮಕ ಮಾಡುವಾಗ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಯಾವುದೇ ಮಾಹಿತಿಯನ್ನು ಪಡೆಯೋದಿಲ್ಲ. ಇಲ್ಲಿ ಯಾರು ಸೀನಿಯರ್ ಇದ್ದಾರೆ, ಯಾರು ಸೀನಿಯರ್ ಡೀನ್ ಇದ್ದಾರೆ ಆ ಪಟ್ಟಿ ಕಳಿಸಿ ಪ್ರಧಾನ ಕುಲಪತಿ ನೇಮಕ ಮಾಡಬೇಕು ಅಂತ ಕೊಡೋದೇ ಇಲ್ಲ. ಆದ್ರೆ ಅವರು ನೇರವಾಗಿ ಹಿಂದೆ ಇದ್ದಂತ ಕುಲಪತಿಗಳಾದಂತ ಪುಟ್ಟರಾಜ್ ಅವರಿಂದ ಅವರು ಪತ್ರ ಮಾಡಿದ್ದಾರೆ ರಾಜಭವನ. ಅವರು ಪುಟ್ಟರಾಜ್ ಅವರು ಏನ್ ಬರೀತಾರೆ, CDC ಡೈರೆಕ್ಟ್ ಆಗಿರ್ತಕ್ಕಂಥ ಶಿವಚಿತ್ರಪ್ಪನವರು ಅವರು ಹಿರಿಯ ಹುದ್ದೆಯಲ್ಲಿ ತಪ್ಪು ಮಾಹಿತಿಯಿಂದ ರಾಜಭವನಕ್ಕೆ ಕೊಡ್ತಾರೆ. ರಾಜಭವನದ ಅಧಿಕಾರಿಗಳು ಕೆಲವರು ಶಿವಚಿತ್ರಪ್ಪನವ್ರನ್ನ ಪ್ರಭಾರ ಕುಲಪತಿಯಾಗಿ ನೇಮಕ ಮಾಡ್ತಾರೆ. ಇದು ವಿಧೇಯಕ ಕಾಯ್ದೆ ಇದ್ರೂ ವಿಶ್ವವಿದ್ಯಾಲಯದ ಕಾಯ್ದೆಯಲ್ಲಿ ರಾಜ್ಯಪಾಲರ ಕಚೇರಿಯಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳಿಂದ ಆಗಿರ್ತಕ್ಕಂಥದ್ದು. ಅವರು ಒಂದು ದಿನನೂ ಕೂಡ ಪ್ರೊಫೆಸರ್ ಶಿವಚಿತ್ರಪ್ಪನವರು ಪ್ರಭಾರ ಕುಲಪತಿಯಾಗಿ ಮುಂದುವರಿತಕ್ಕಂಥ ಅರ್ಹತೆಗಳಿಲ್ಲ ಕಾನೂನಲ್ಲಿ. ಅವರು ಜ್ಯೇಷ್ಠತೆ ಪಟ್ಟಿನಲ್ಲಿ ಅನ್ಕೊಂಡಿದ್ದೀನಿ, ಜ್ಯೇಷ್ಠತೆ ಪಟ್ಟಿನಲ್ಲಿ ಅವರು 6ನೇವರು. ಈಗ ಡೀನ್ ಮಾಡಿದ್ದಾರೆ. ಗವರ್ನರ್ ಆಫೀಸಲ್ಲಿ ಇತ್ತೀಚೆಗೆ ಡೀನ್ ಅನ್ನ ಮಾಡಿ ನೀವು ಪಟ್ಟಿ ಕಳಿಸಿ ಅಂತ ಯೂನಿವರ್ಸಿಟಿಗೆ ಕೇಳ್ತಾರೆ. 13/3/2026 ಈಗ ಕೇಳ್ತಾರೆ, ನೀವು ಡೀನ್ ಅನ್ನ ನೇಮಕ ಮಾಡಿ ಡೀನ್ ಪಟ್ಟಿ ಕೊಡಿ ಅಂತ.
31/3/2006 ಡೀನ್ ಪಟ್ಟಿನ ಈಗಿನ ಕುಲ ಸಚಿವರು ಗವರ್ನರ್ ಆಫೀಸಿಗೆ ಸಲ್ಲಿಸ್ತಾರೆ. ಆ ಡೀನ್ ಪಟ್ಟಿನ ಕೊಟ್ಟಿದ್ದೀನಿ. ಆ ಡೀನ್ ಪಟ್ಟಿನಲ್ಲಿ ಉಮಾ ಅಂತಕ್ಕಂಥವ್ರು ಇದೇ ಪ್ರೊಫೆಸರ್ ಶಿವಚಿತ್ತಪ್ಪನವರು ಅರ್ಥಶಾಸ್ತ್ರ ವಿಭಾಗ, ಉಮಾನ ಅರ್ಥಶಾಸ್ತ್ರದ ವಿಭಾಗ. ಅದರಲ್ಲಿ ಉಮಾ ಅವರು ಹಿರಿಯ ಡೀನ್ ಅಂತ ಹೇಳಿ ಪಟ್ಟಿ ಕಳಿಸ್ತಾರೆ. 3 ಜನ ಡೀನ್ ಮಾಡ್ತಾರೆ. ಆರ್ಟ್ಸ್ಗೆ, ಕಾಮರ್ಸ್ಗೆ, ಸೈನ್ಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿದ್ದೆ 3 ಜನ ಡೀನ್. ಅದರಲ್ಲಿ ಆ ಒಂದು ವಿಭಾಗಕ್ಕೆ ಯಾರ್ಯಾರು ಸೀನಿಯರ್ ಡೀನ್ ಅಂತ ಮಾಡ್ತಾರೆ. ಆ 3 ಜನದಲ್ಲಿ ಉಮಾ ಅವರು ಪ್ರೊಫೆಸರ್ ಸೀನಿಯರ್ ಅಂತಕ್ಕಂಥದ್ದನ್ನ ಗವರ್ನರ್ ಆಫೀಸ್ಗೆ 31/3/2006 ಕಳಿಸ್ತಾರೆ. ಕುಲ ಸಚಿವರು 2026 ಕಳಿಸ್ತಾರೆ. ಆದ್ರೆ ಇವತ್ತವರೆಗೂ ಕೂಡ ಗವರ್ನರ್ ಆಫೀಸಲ್ಲಿ ಈ ನೇಮಕಾತಿನ ರದ್ದು ಮಾಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಪ್ರತಿಯಾಗಿ ಗವರ್ನರ್ ಆಫೀಸಲ್ಲಿ ಈ ಕುಲಪತಿಗಳು ಈ ಪತ್ರ ಓದ್ಬಿಟ್ರೆ ಆಕ್ಷೇಪಣೆ ಸಲ್ಲಿಸ್ತಾರೆ. ರಿಜಿಸ್ಟರ್ ಕಳಿಸಿರುವುದು ತಪ್ಪು, ನೀವು ಸಿಂಡಿಕೇಟ್ ಅಲ್ಲಿ ನಿರ್ಣಯ ಮಾಡಿ ಅಂತ ಕಳಿಸಿ ಅಂತ ಹೇಳಿ ಗವರ್ನರ್ ಆಫೀಸ್ಗೆ ಒಂದು ಪತ್ರ ಬರೀತಾರೆ ಕುಲಪತಿಗಳು. ಮತ್ತೆ ಇಬ್ರು ರಾಜ್ಯಪಾಲರ ಪ್ರತಿನಿಧಿಗಳು ಸಿಂಡಿಕೇಟ್ ಮೆಂಬರ್ ಕೈಗೂ ಪತ್ರ ಬರೆಸ್ತಾರೆ. ಒಂದೇ ಡೇಟಲ್ಲಿ 9/4/2026 ಕುಲಪತಿಗಳು ಇಬ್ರು ರಾಜ್ಯಪಾಲರು 9/4/2026 ಇವರು ರಿಜಿಸ್ಟರ್ ಮಾಡಿದ್ರು ತಪ್ಪು ಅಂತ. ಆದ್ರೆ ರಿಜಿಸ್ಟರ್ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ಗವರ್ನರ್ ಆಫೀಸಿಂದಲೇ 13/3/2026 ಪತ್ರದಲ್ಲಿ ಇದೇ ಫಾರ್ಮೆಟ್ ಅಲ್ಲಿ ವಿಶ್ವವಿದ್ಯಾನಿಲಯದ ಕಾಯ್ದೆ 16/2 ಪ್ರಕಾರ ಡೀನ್ಗಳನ್ನ ನೇಮಕ ಮಾಡಿ ಡೀನ್ ಪಟ್ಟಿಯನ್ನು ಕೂಡಲೇ ಸಲ್ಲಿಸಬೇಕು ಅಂತ ಫಾರ್ಮೆಟ್ ಅನ್ನು ಕೂಡ ಗವರ್ನರ್ ಆಫೀಸ್ನವರು ಕೊಟ್ಟಿರ್ತಾರೆ. ಆ ಫಾರ್ಮೆಟ್ ಪ್ರಕಾರನೇ ಕುಲ ಸಚಿವರು 31/3/2026 ರಾಜಭವನ ಕಳಿಸ್ತಾರೆ ಪಟ್ಟಿನ. ಅದರ ಬಗ್ಗೆ ಕುಲಪತಿಗಳು ಇಬ್ರು ಸಿಂಡಿಕೇಟ್ ಮೆಂಬರ್ ಆಕ್ಷೇಪಣೆ ಇರ್ತಾರೆ. ಆಕ್ಷೇಪಣೆ ಪತ್ರ ಓದಿದಾಗೇನೆ ಅದೇ ಗವರ್ನರ್ ಆಫೀಸಲ್ಲಿರುವ ಕೆಲವು ಭ್ರಷ್ಟ ಅಧಿಕಾರಿಗಳು ನೀವು ಸಿಂಡಿಕೇಟ್ ಅಲ್ಲಿ ಇಟ್ಟು ಡೆಲಿಬ್ರೇಟ್ ಆಗಿ ಡಿಸ್ಕಷನ್ ಮಾಡಿ ಈ ಪಟ್ಟಿನ ನೀವು ಕಳಿಸಿ ಮತ್ತೊಮ್ಮೆ ಅಂತೇಳಿ ಕುಲ ಸಚಿವರಿಗೆ ಬರೆಯುವ ಈ ಪತ್ರನ ಕುಲಪತಿಗಳಿಗೆ ಬರೀತಾರೆ ಪತ್ರ ರಾಜಭವನದಿಂದ. ಇದು ಈ ನೇಮಕಾತಿನ ರದ್ದುಪಡಿಸುವಂತದನ್ನ ತಡೆಗಟ್ಟಬೇಕು. ಅದಕ್ಕೆ ಹುನ್ನಾರ ಮಾಡಿರ್ತಕ್ಕಂಥದ್ದು ರಾಜಭವನದಲ್ಲಿ ಕೆಲವು ಭ್ರಷ್ಟಾಧಿಕಾರಿಗಳು. ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ರಾಜಭವನದಿಂದ ನೇಮಕಗೊಂಡಿರ್ತಕ್ಕಂಥ ಇಬ್ಬರು ಸಿಂಡಿಕೇಟ್ ಮೆಂಬರು ಇದರಲ್ಲಿ ಬಹಳ ಶಾಮೀಲಾಗಿ ಕೆಲಸ ಮಾಡ್ತಾ ಇರೋರು. ಆದ್ರೆ ಇದರ ಬಗ್ಗೆ ನಾನು ಇವೆಲ್ಲ ಮಾಹಿತಿಯನ್ನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸಬಹುದು.